ದಾವಣಗೆರೆ ಆಂಟಿ ಎಸ್ಕೇಪ್ ಕಹಾನಿಗೆ ಸಖತ್ ಟ್ವಿಸ್ಟ್ ಸಿಗ್ತಾ ಇದೆ. ಅಳಿಯನ ಜೊತೆಗೆ ಓಡಿ ಹೋಗಿದ್ದ ಆಂಟಿ ಏಕಾಂಗಿಯಾಗಿ ವಾಪಸ್ ಚನ್ನಗಿರಿಯ ಮುದ್ದೇನಹಳ್ಳಿಯ ಗಂಡನ ಮನೆಗೆ ಆ ಆಂಟಿ ವಾಪಸ್ ಬಂದಿದ್ದಾರೆ. ದಾವಣಗೆರೆ ಆಂಟಿ ಎಸ್ಕೇಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿರೋದು. ಅಳಿಯನ ಜೊತೆ ಓಡಿ ಹೋಗಿದ್ದಂತ ಆಂಟಿ ಏಕಾಂಗಿಯಾಗಿ ವಾಪಸ್ ಬಂದಿದ್ದಾರೆ. ಚನ್ನಗಿರಿಯ ಮುದ್ದೇನಹಳ್ಳಿಯ ಗಂಡನ ಮನೆಗೆ ಆಂಟಿ ವಾಪಸ್ ಆಗಿದ್ದಾರೆ. ಆಂಟಿ ತುಂಬಾ ತುಂಟಿ ಅಂತ ಜನ ಹೇಳ್ತಾ ಇದ್ರು. ಆ ಜನಕ್ಕೇನೆ ಬಿಗ್ ಶಾಕ್ ಆಗಿದೆ. 15 ದಿನಗಳ ಹಿಂದೆಯೇ ವಾಪಸ್ ಓಡಿ ಬಂದಿರೋ ಆಂಟಿ ಇದೀಗ ಚನ್ನಗಿರಿ ಆಂಟಿ ಶಾಂತಾ ಮನೆಯಲ್ಲಿ ಲೇಟೆಸ್ಟ್ ಗಲಾಟೆ ನಡೀತಾ ಇದೆ. ಗಂಡ ಮತ್ತು ಮಗಳು ಜೊತೆ ನಿತ್ಯ ಗಲಾಟೆ ನಡೀತಾ ಇದೆ. ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಎರಡನೇ ಪತ್ನಿ ಶಾಂತಾ ಮಗಳು ಆಗಿರುವಂತ ಹೇಮಾ ಜೊತೆ ಗಣೇಶ್ ಮದುವೆಯಾಗಿತ್ತು. ಮದುವೆ ಮಾಡಿಕೊಟ್ಟ 15 ದಿನಕ್ಕೆ ಗಣೇಶ್ ಜೊತೆ ಸಲ್ಲಾಪ ನಡೀತಾ ಇತ್ತು. ತನ್ನ ಹೆಂಡತಿಯ ಮಲತಾಯಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅನ್ನೋ ಆರೋಪ. ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ನಿಂದ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿದೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಳಿಯನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ಲು. ಇದೀಗ ವಾಪಸ್ ಬಂದು ನಾನು ಓಡಿ ಹೋಗಿಲ್ಲ ಅಂತ ಈ ಶಾಂತಾ ಹೇಳ್ತಾ ಇದ್ದಾರೆ. ಕಳೆದ 15 ದಿನಗಳಿಂದಲೂ ಮಗಳ ಜೊತೆ ಕಿರಿಕ್ ಮಾಡ್ತಾ ಇರೋ ಆಂಟಿ. ದಾವಣಗೆರೆ ಆಂಟಿ ಎಸ್ಕೇಪ್ ಕಹಾನಿಗೆ ಸಖತ್ ಟ್ವಿಸ್ಟ್ ಸಿಗ್ತಾ ಇರೋದೀಗ. ಆಂಟಿ ತುಂಬಾ ತುಂಟಿ ಅಂತ ಜನಕ್ಕೆ ಬಿಗ್ ಶಾಕ್ ಆಗಿದೆ. 15 ದಿನಗಳ ಹಿಂದೆಯೇ ಮನೆಗೆ ವಾಪಸ್ ಬಂದಿದ್ದಾರೆ ಆಂಟಿ. ಇದೀಗ ಚನ್ನಗಿರಿಯ ಆಂಟಿ ಶಾಂತಾ ಮನೆಯಲ್ಲಿ ಲೇಟೆಸ್ಟ್ ಗಲಾಟೆ ಶುರುವಾಗ್ಬಿಟ್ಟಿದೆ. ಗಂಡ ಮತ್ತು ಮಗಳು ಇವರಿಬ್ಬರ ಜೊತೆಗೆ ನಿತ್ಯ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆಂಟಿ. ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಎರಡನೇ ಮದುವೆ ಆಗಿರ್ತಾರೆ. ಅದು ಶಾಂತಾ ಅವರನ್ನ. ಶಾಂತಾ ಮಗಳು ಆಗಿರುವ ಹೇಮಾ ಜೊತೆಗೆ ಗಣೇಶ್ ಮದುವೆ ಆಗಿತ್ತು. ಅಂದರೆ ಈ ನಾಗರಾಜ್ ಅವರ ಮೊದಲ ಪತ್ನಿಗೆ ಜನಿಸಿದಂಥ ಮಗಳಿಗೆ ಗಣೇಶ್ ಅನ್ನೋನ ಜೊತೆ ಮದುವೆ ಆಗಿರುತ್ತೆ. ಆ ಗಣೇಶನ ಜೊತೆಗೆ ಈ ನಾಗರಾಜ್ ಅವರ ಎರಡನೇ ಪತ್ನಿ ಆಂಟಿ ಅಕ್ರಮ ಸಂಬಂಧವನ್ನು ಹೊಂದಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್. ಈ ಆಂಟಿ ಹೋಗಿದ್ರು ಅನ್ನೋದು ಸತ್ಯ, ಆದರೆ ಅವರು ಅದನ್ನ ಒಪ್ಕೊಳ್ತಾ ಇಲ್ಲ. ಯಾವಾಗ ವಾಪಸ್ ಬಂದಿದ್ದಾರೆ, ಈಗೇನಾಗ್ತಾ ಇದೆ? ರಾಮ ಏನಂತಂದ್ರೆ ಕಳೆದ 2 ತಿಂಗಳ ಹಿಂದೆನೆ 25 ವಯಸ್ಸಿನ ಗಣೇಶ್ ಅಂದ್ರೆ ಅಳಿಯನ ಜೊತೆಗೆ 55 ವರ್ಷದ ಶಾಂತ ಅವರು ಏನಿದ್ದಾರೆ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ ಗಣೇಶ್ ಮತ್ತೆ ಹೇಮಾ ಅಂತ ಏನಿದ್ದಾರೆ ಅಂದ್ರೆ ಶಾಂತ ಅವರ ಮಗಳು ಅಂತಂದ್ರೆ ನಾಗರಾಜ್ ಅಂತ ಏನಿದ್ದಾರೆ ನಾಗರಾಜ್ನ ಮೊದಲ ಹೆಂಡತಿಯ ಮಗಳು ಹೇಮಾ. ತಮ್ಮ ಸಹೋದರಿ ಅನ್ನೋ ಕಾರಣಕ್ಕೋಸ್ಕರ ನಾಗರಾಜ್ ಏನ್ ಮಾಡ್ತಾನೆ ಗಣೇಶ್ ಅವರಿಗೆ ಒಂದು ಮದುವೆಯನ್ನ ಮಾಡ್ಕೊಡ್ತಾರೆ. ಅಂದ್ರೆ ಸಹೋದರಿಯ ಮಗನ ಕಾರಣಕ್ಕೋಸ್ಕರ ಯಾರನ್ನ ಹೇಮಾ ಅವರನ್ನ. ಸೊ ಈ ಸಂದರ್ಭದಲ್ಲಿ ಮದುವೆಯಾಗಿ ಕೇವಲ 15 ದಿನಕ್ಕೆ ಶಾಂತ ಅವ್ರು ಏನಿದ್ರೆ ಗಣೇಶನ ಜೊತೆಗೆ ಅಕ್ರಮವಾದ ಸಂಬಂಧ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥದ್ದು. ಅಂದ್ರೆ ಮರವಂಜಿಯಿಂದ ಬಂದಿರತಕ್ಕಂತಹ ಶಾಂತ ಅವ್ರು ಏನಿದ್ರೆ ಮುದ್ದೇನಹಳ್ಳಿ ಕಡೆಯಿಂದ ಚನ್ನಗಿರಿಗೆ ಬಂದ್ಬಿಟ್ಟು ಚನ್ನಗಿರಿಯಲ್ಲಿ ಹೇಮಾ ಅವರನ್ನ ಒಂದ್ ಕಡೆ ನಿಲ್ಲಿಸ್ತಕ್ಕಂಥದ್ದು. ಅಂದ್ರೆ ಗಣೇಶ್ ಮತ್ತೆ ಹೇಮಾ ಮತ್ತೆ ಶಾಂತ ಏನಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ತಾರೆ. ಶಾಂತ ಮತ್ತೆ ಗಣೇಶ್ ಅವರು ಏನಿದ್ದಾರೆ ಹೇಮಾ ಅವರ ಕಡೆಗೆ ತಮ್ಮ ಮೊಬೈಲ್ಗಳನ್ನ ಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥದ್ದು. ಅಂದ್ರೆ ಎಷ್ಟೊತ್ತಾದ್ರೂ ಹುಡುಕಿದ್ರು ಕೂಡ ಅವರು ಗಣೇಶ್ ಮತ್ತು ಶಾಂತ ಅವರು ಸಿಗೋದಿಲ್ಲ. ಹಾಗಾಗಿ ಮನೆಗೆ ವಾಪಸ್ ಬರ್ತಕ್ಕಂತಹ ಹೇಮಾ ಅವರು ಏನಿದ್ದಾರೆ ತಮ್ಮ ತಂದೆಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಕ್ಕಂಥ. ಅಂದ್ರೆ ನಮ್ಮ ಚಿಕ್ಕಮ್ಮ ಅಂತ ಏನಿದ್ದಾರೆ ಶಾಂತ ನನ್ನ ಗಂಡನ ಜೊತೆಗೆ ಈ ತರ ಹೋಗಿರ್ತಕ್ಕಂಥದ್ದು, ನಮಗೆ ನ್ಯಾಯವನ್ನು ಕೊಡ್ತೀಯ ಅಂತ ಸಂಬಂಧಪಟ್ಟಂಗೆ. ಸೊ ಈ ಸಂಬಂಧಪಟ್ಟಂತೆ ಚನ್ನಗಿರಿ ಠಾಣೆಯಲ್ಲಿ ಕೂಡ ದೂರದ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಜೊತೆಗಿದ್ದ ನಂತರದಲ್ಲಿ ಕಳೆದ 15 ದಿನ ಹಿಂದಷ್ಟೇ ಶಾಂತ ಅವರು ಮನೆಗೆ ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇನ್ನೊಂದು ಬಿಗ್ ಟ್ವಿಸ್ಟ್ ಏನಂತಂದ್ರೆ ಮಲ್ಲಿಕಾರ್ಜುನ್ ಜಸ್ಟ್ ಹೋಲ್ಡ್.